ಗೋಲ್ಡ್ ಕಾರ್ಡ್ ಅಂದ್ರೆ ನೂರಾರು $1,000,000 ಶ್ರೀಮಂತರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ತೊಗೊಂಡು ಅವ್ರಿಗೆ ಅಷ್ಟೇ ಪವರ್ ತೊಗೊಳೋರು. ಅಂದರೆ ಜಗದ ಎಲ್ಲ ಕಾರ್ಪೊರೇಟ್ಗಳು ನಮ್ಮಲ್ಲಿ ಬರಲಿ, ಅವ್ರ ದುಡ್ಡು ನಮ್ಮಲ್ಲಿ ಹೂಡಲಿ, ನಮ್ಮಲ್ಲಿ ವಸ್ತು ತಯಾರಾಗಲಿ, ಏನಾದರೂ ಸ್ಟ್ಯಾಕ್ಸ್ ಹೋದ್ರೆ ಹೋಗಲಿ ನಮ್ಮಲ್ಲಿ ತಯಾರು ಮಾಡಲಿ ಅನ್ನುವಂಥ ದುರುದ್ದೇಶದ ಈ ಟ್ರಂಪ್ ಅವರ ಈ ಮಾತಿನಿಂದಾಗಿ, ಈ ನಡೆಯಿಂದಾಗಿ ಇಡೀ ವಿಶ್ವನೇ ಇವತ್ತು ಗಡಬಡಿ ಉಳ್ಳಂಥದ್ದಾಗ್ಯದ. ಯುರೋಪ್ ಜೊತೆಗೂ ಅದೇ ರೀತಿ ಆಗ್ಯದ, ಜಪಾನ್ ಜೊತೆಗೂ ಅದೇ ರೀತಿ. ಈ ರೀತಿಯಾಗಿ ಇಡೀ ಜಗತ್ತಿನ ಎಲ್ಲ ದೇಶಗಳ ಮೇಲೆ ತಮ್ಮ ಕಂಟ್ರೋಲ್ ಸ್ಥಾಪಿಸಬೇಕು ಅಂತೇಳಿ ಅದಕ್ಕೆ ಚೈನಾ ಇವತ್ತು ಘೋಷಣೆ ಮಾಡಿಬಿಟ್ಟದ. ನೀವು ವ್ಯಾಪಾರಕ್ಕಂದ್ರೆ ವ್ಯಾಪಾರಕ್ಕೂ ರೆಡಿ, ಯುದ್ಧಕ್ಕಂದ್ರೆ ಯುದ್ಧಕ್ಕೂ ರೆಡಿ, ಹಾಗೆ ನಿಮ್ಮದು ನಮ್ಮದು ಅಂತೇಳಿ ವಿಶ್ವದ ಮೇಲೆ ದುಡ್ಡಿನ ಮೂಲಕ, ಡಾಲರ್ ಮೂಲಕ ಹಿಡಿದು ಶಾಸ್ತ್ರ ಕೊಟ್ಟಂಥ ನಮ್ಮ ಟ್ರಂಪ್ ಅವ್ರಿಗೆ ನಾವು ಸೌಹಾರ್ದ ಪರಿಹಾರ ಕಂಡುಕೊಳ್ತೀವಿ ಅಂತೇಳಿ ನಮ್ಮ ಮೋದಿ ಸರ್ಕಾರ ಏನೋ ಹೇಳ್ತಾ ಇದೆ. ಸೌಹಾರ್ದ ಅಂದ್ರೆ ಏನು ಸೌಹಾರ್ದ? ಎಂಥ ಸೌಹಾರ್ದ? ಈಗ ಅವರ ಮಧ್ಯದಲ್ಲಿ ಇಂಬ್ಯಾಲೆನ್ಸ್ ಅದ. ನಾವು ಅವರಿಂದ ಹೆಚ್ಚಿಗೆ ಇಂಪೋರ್ಟ್ ಮಾಡ್ಕೊತೀವಿ, ಎಕ್ಸ್ಪೋರ್ಟ್ ಮಾಡೋದು ನಾವು ರಾಷ್ಟ್ರಕ್ಕೆ ಅಂದ್ರೆ ನಮಗೆ ಎಷ್ಟು ಬರೋದು. ಆ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಟ್ಯಾಕ್ಸ್ ಹಚ್ಚಕ್ಕೆ ಅದರಿಂದ $4 ನಾವು ಉಳಿಸ್ಕೊಳ್ತೀವಿ, ನಮ್ಮ ಜನಕ್ಕೆ ಉದ್ಯೋಗ ಕೊಡ್ಬೇಕಂತೆ. ಅದನ್ನು ಕಟ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ನಮ್ಮ ಇವರು ಟ್ರಂಪ್ ಅವರು. ಎಲ್ಲ ದೇಶಗಳು ಹಂಗಾಯ್ತು ನಮ್ಮ ಪರಿಸ್ಥಿತಿ ಇವತ್ತು. ಯಾಕಂದರೆ ಇಲ್ಲಿ ತಯಾರಿಕರಂಗೆ ಬಂದಾಗೋಗ್ಬಿಟ್ಟದು, ಏನೂ ಇಲ್ಲ. 32 PSUಗಳು ಇವತ್ತು ಈಗಾಗಲೇ ಬಂದಾಗಿದ್ದಾವೆ. ಎಲ್ಲ ಕಾರ್ಪೊರೇಟ್ ಪರ ಇದ್ದಂಥದ್ದು ಕಾರ್ಪೊರೇಟ್ಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಮೋದಿಯವರು. ಈಗ ಹೇಳಿದರು ಈ ಯುದ್ಧ ನಡೆದಿದ್ದು ಇವ್ರ ಮಧ್ಯದಲ್ಲೇ. ಈ ಎಲ್ಲ ನೆಲೆಯಲ್ಲಿ ಕಾರ್ಪೊರೇಟ್ಗಳನ್ನು ಮುಂದಿಟ್ಕೊಂಡು ಹೊರಟಂಥ ಮೋದಿಯವರು ಅವರಿಗಾಗಿ ಇನ್ನೂ ಏನು ಅಗ್ರಿಮೆಂಟ್ ಮಾಡ್ಕೊತಾರೆ ನೋಡಬೇಕಾಗಿದೆ. ಅದೇನೋ ಆಗಲಿ, ಈ ಸುಂಕದ ಸಮರದಲ್ಲಿ ಲಾಭ ಆಗೋದು ಮಾತ್ರ ಅಮೇರಿಕಕ್ಕೆ ಅನ್ನೋದು ನಾವು ಮರಿಬಾರ್ದು ಅಂತ ಹೇಳ್ತಾ, ಇದು ಯಾವ ಎತ್ತವಿತ್ತದು ಗೊತ್ತಿಲ್ಲ, ಆದರೆ ಭಾರತಕ್ಕೆ ಬಂದರೆ ಇದರಿಂದ ಭಾಳ ಬಿಸಿ ಆಗೋ ಸುಳ್ಳೇನಲ್ಲ ಅಂತ ಹೇಳ್ತಾ, ನಾವು ಅಮೇರಿಕ ಬಂದ ನಮ್ಮ ಮಂಡಿ ಊರಬೇಕಾ ಇಲ್ಲ ನಮ್ಮದೇ ಆದಂಥ ಹೊಸ ರೀತಿಯನ್ನು ಮಾಡಬೇಕಾ, ಇದು ಸಹಿತ ಚರ್ಚೆ ವಿಷಯ ಇದೆ. ಈ ದಿಶೆಯಲ್ಲಿ ನಾಡಿನ ಜನ ಚಿಂತನೆ ಮಾಡೋದು ಅಷ್ಟು ಅವಶ್ಯಕ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಕಂಡಿ ವಂದನೆಗಳು.